ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ಮೊದಲಿಗೆ ಉತ್ತಮವಾದ ಮಾಹಿತಿಯೊಂದಿಗೆ ಸಲಹೆಯೊಂದಿಗೆ ಆರಂಭ ಮಾಡೋಣ. ಯಾರ ಜನ್ಮ ಸಂಖ್ಯೆ 5, 14, 23 ಆಗಿರುತ್ತದೆಯೋ ಅವರು ತಮ್ಮ ಕನಸನ್ನು ನನಸಾಗಿಸಲು, ಅಂದುಕೊಂಡ ಕಾರ್ಯದಲ್ಲಿ ಜಯ ಸಾಧಿಸಲು, ಹಣದ ಅಭಾವ ಯಾವಾಗಲೂ ಉಂಟಾಗಬಾರ್ದು ಅಂದರೆ ನಿಮ್ಮ ಬಳಿ ಸದಾ 5 ಹಸಿರು ಏಲಕ್ಕಿಯನ್ನು ಇರಿಸಿಕೊಳ್ಳಿ. ಇದು ನಿಮ್ಮನ್ನು ಅದೃಷ್ಟದ ಕಡೆ ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ಪ್ರಯೋಜನಕರವಾದಂತಹ ಮಾಹಿತಿ ಹಾಗೂ ಎಷ್ಟೋ ಜನರು ತುಂಬ ಪೂಜೆ ಪುನಸ್ಕಾರ ಮಾಡಿದರೂ ನಮ್ಮ ಕಷ್ಟಗಳೇ ಪರಿಹಾರವಾಗ್ತಾ ಇಲ್ಲ, ಹಾಗೂ ಏನೇ ಮಾಡಿದರೂ ಕೂಡ ಮನೆಯಲ್ಲಿ ಹಣದ ಸಮಸ್ಯೆ ಕಡಿಮೆನೇ ಆಗ್ತಾ ಇಲ್ಲ ಅನ್ನೋರು ಸರಳವಾಗಿ ಈ ಒಂದು ಪರಿಹಾರವನ್ನು ಮಾಡಬಹುದು. ಹೌದು ಸ್ನೇಹಿತರೆ, ಅತ್ಯಂತ ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ, ಅದ್ಭುತವಾಗಿ, ಶೀಘ್ರವಾಗಿ ರಿಸಲ್ಟ್ ಅನ್ನು ಕೊಡುವಂತಹ ಈ ಒಂದು ಪರಿಹಾರ ಅಂದರೆ ತುಳಸಿ ಗಿಡಕ್ಕೆ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ಕರಗುತ್ತದೆ. ನಿಮ್ಮ ಕಷ್ಟಗಳು ಪರಿಹಾರವಾಗಬೇಕು, ನಿಮ್ಮ ಮನೆಗಳಲ್ಲಿ ನೀವು ಅಂದುಕೊಂಡ ಕಾರ್ಯದಲ್ಲಿ ಜಯ ಸಾಧಿಸಬೇಕು ಅಂತಂದ್ರೆ ನೀವು ತುಳಸಿ ಗಿಡಕ್ಕೆ ನಿಮ್ಮ ಮನೆಯಲ್ಲಿ ಸಿಗುವಂತಹ ಈ ಒಂದು ಪದಾರ್ಥಗಳನ್ನು ಅರ್ಪಿಸಿದರೆ ಸಾಕು. ಹೌದು ಸ್ನೇಹಿತರೆ, ಅದರ ಬಗ್ಗೆ ನೋಡೋಣ. ಒಂದು ಮಾತಿದೆ, ಬೇಡಿದ್ದನ್ನು ನೀಡುವ ಕಾಮಧೇನು ಎಂದರೆ ಅದು ತುಳಸಿ ಎಂದು. ಹೌದು, ಇದನ್ನು ಅತ್ಯಂತ ಪವಿತ್ರವಾದ ಸಸ್ಯ, ಪವಾಡವನ್ನು ಉಂಟು ಮಾಡುವಂತಹ ಒಂದು ಸಸ್ಯ ಎಂದು ಹೇಳುತ್ತಾರೆ. ಆಯುರ್ವೇದದಲ್ಲಿಯೂ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಹಾಗೂ ಪುರಾತನ ಕಾಲದಿಂದಲೂ ನಮ್ಮ ಒಂದು ತುಳಸಿ ಗಿಡಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವನ್ನು, ಶ್ರೇಷ್ಠ ಸ್ಥಾನವನ್ನು ನೀಡಿದ್ದೇವೆ. ತುಳಸಿಯು ಲಕ್ಷ್ಮೀ ದೇವಿಯ ಒಂದು ಸ್ವರೂಪ. ತುಳಸಿ ಪೂಜೆಯನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತದೆ. ಯಾರ ಮನೆಗಳಲ್ಲಿ ಸದಾ ತುಳಸಿ ಪೂಜೆ ನಡೆಯುತ್ತಿದೆಯೋ ಅಂತಹ ಮನೆಗಳಲ್ಲಿ ಮಹಾಲಕ್ಷ್ಮಿಯು ಸದಾ ತಾನು ನೆಲೆಸಿರುತ್ತಾಳೆ ಮತ್ತು ಅಂತಹ ಮನೆಯು ಸುಖ ಸಮೃದ್ಧಿಯಿಂದ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ, ಪವಿತ್ರವಾದಂತಹ ಸರಳ ಪೂಜೆ ಎಂದರೆ ಅದು ಒಂದು ತುಳಸಿ ಪೂಜೆ. ಯಾವ ವ್ಯಕ್ತಿಯು ತುಳಸಿ ಪೂಜೆಯನ್ನು ಮಾಡುತ್ತಾನೆಯೋ ಅವರು ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತದೆ. ಹಾಗೂ ತುಳಸಿಯು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಶುಭ ಅಶುಭ ಘಟನೆಗಳನ್ನು ಮುನ್ಸೂಚನೆಯನ್ನು ನೀಡುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅನೇಕ ರೀತಿಯ ಘಟನೆಗಳ ಮುನ್ಸೂಚನೆಯನ್ನು ಕೂಡ ಈ ಒಂದು ತುಳಸಿ ಗಿಡ ನೀಡುತ್ತದೆ. ನೀವು ಕೇಳಿರಬಹುದು, ತುಳಸಿ ಗಿಡ ಒಣಗಿದಲ್ಲಿ ಅದು ಒಂದು ಅಶುಭವೆಂದು ಹೇಳಲಾಗುತ್ತದೆ. ಹೌದು, ಅದು ಒಂದು ಸಾಮಾನ್ಯ ನಂಬಿಕೆ. ಈ ಒಂದು ತುಳಸಿ ಗಿಡವನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ, ಕಾಳಜಿಯಿಂದ ಆರೈಕೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಅದೃಷ್ಟವನ್ನು ಪಡೆಯಬಹುದು. ಸ್ನೇಹಿತರೆ, ಹಾಗಾದರೆ ನಾವು ಯಾವೆಲ್ಲ ವಿಧಾನಗಳಿಂದ ಆ ಒಂದು ವಿಷ್ಣು ಪ್ರಿಯೆ ತುಳಸಿಗೆ ಪೂಜೆ ಮಾಡುವುದರಿಂದ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಕುಟುಂಬಸ್ಥರ ನಡುವೆ ಕಲಹ, ಹಣಕಾಸಿನ ಸಮಸ್ಯೆ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಇಲ್ಲದೆ ಇರುವುದು, ಎಷ್ಟೇ ಕಷ್ಟಪಟ್ಟರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಸಂಪಾದನೆ ಮಾಡಿದರೂ ಕೂಡ ಹಣ ಸೇರಿಸಲು ಸಾಧ್ಯವಾಗ್ತಾ ಇಲ್ಲ, ಸಾಲ ಕೂಡ ತೀರ್ತಾನೆ ಇಲ್ಲ ಅನ್ನೋರು ಈ ಒಂದು ಪರಿಹಾರಗಳನ್ನು ನೀವು ಮಾಡಬಹುದು. ಸ್ನೇಹಿತರೆ, ಅಂದರೆ ಪ್ರತಿ ಗುರುವಾರ ವಿಷ್ಣುವಿಗೆ ಅರ್ಪಿತವಾದಂಥ ದಿನ. ಈ ದಿನ ಅತ್ಯಂತ ವಿಶೇಷವಾದುದು. ಹಾಗಾಗಿ ಈ ದಿನ ಹರಿಯನ್ನು ಮೆಚ್ಚಿಸಲು ನಾವು ತುಳಸಿಯನ್ನು ಪೂಜೆ ಮಾಡುವುದರಿಂದ ನಾವು ಒಂದು ವಿಷ್ಣುವನ ಅನುಗ್ರಹವನ್ನು ಪಡೆಯಬಹುದು. ಹೌದು, ಗುರುವಾರ ದಿನ ಸ್ನಾನ ಮಾಡಿದ ನಂತರ ತುಳಸಿ ಗಿಡದ ಬುಡಕ್ಕೆ ನೀವು ಹಸಿ ಹಾಲನ್ನು ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದುತ್ತೀರಿ. ಈ ದಿನ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಯಾವ ವ್ಯಕ್ತಿಯು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುತ್ತಾನೆಯೋ ಅಂತಹ ವ್ಯಕ್ತಿಯು ಆರೋಗ್ಯದ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ವಿಶೇಷವಾಗಿ ಗುರುವಾರದ ದಿನ ನಾವು ತುಪ್ಪದ ದೀಪವನ್ನು ಹಚ್ಚುವುದರಿಂದ ತುಳಸಿ ದೇವಿಯು ನಮ್ಮ ಮೇಲೆ ಬಹುಬೇಗ ಸಂತೋಷಗೊಳ್ಳುತ್ತಾರೆ. ಹಾಗೂ ನಂತರ ನೋಡುವುದಾದರೆ ಒಣಗಿದ ತುಳಸಿ ಗಿಡವನ್ನು ಎಂದಿಗೂ ಕೂಡ ನಾವು ಮನೆಗಳಲ್ಲಿ ಇಟ್ಟುಕೊಳ್ಳಬಾರದು. ತುಳಸಿ ಸಸ್ಯವು ಒಣಗುತ್ತಾ ಬಂದರೆ ಅದನ್ನು ಹೆಚ್ಚಿನ ಆರೈಕೆಯನ್ನು ಮಾಡಬೇಕು. ಪೂರ್ತಿಯಾಗಿ ಒಣಗಿದ ತುಳಸಿ ಗಿಡವನ್ನು ಒಂದು ಪವಿತ್ರ ನದಿಯಲ್ಲಿ ಎಸೆಯಬೇಕು ಅಥವಾ ಬಾವಿಯಲ್ಲಿ ಹಾಕಬಹುದು. ಹಾಗೂ ಈ ಒಂದು ಒಣಗಿದ ತುಳಸಿ ಗಿಡವು ಮನೆಯಲ್ಲಿನ ಒಂದು ಹಣಕಾಸಿನ ತೊಂದರೆಯ ಸೂಚನೆಯನ್ನು ನೀಡುತ್ತದೆ. ಹೌದು, ತುಳಸಿ ಸಸ್ಯ ಒಣಗಿದಾಗ ತಕ್ಷಣ ಅದನ್ನು ತೆಗೆಯಬೇಕು ಹಾಗೂ ಬೇರೆ ಒಂದು ಗಿಡವನ್ನು ಹಾಕಬೇಕಾಗುತ್ತದೆ. ಹಾಗೂ ಕೆಲವರ ಮನೆಗಳಲ್ಲಿ ಈ ಒಂದು ತುಳಸಿ ಗಿಡ ಪದೇ ಪದೇ ಒಣಗ್ತಾ ಇರತ್ತೆ, ಎಷ್ಟೇ ಆರೈಕೆ ಮಾಡಿದರೂ ಕೂಡ ಒಣಗಿ ಹೋಗ್ತಾ ಇರತ್ತೆ. ಇದಕ್ಕೆ ಕಾರಣ ಎಂಬುದರ ಬಗ್ಗೆ ನೋಡುವುದಾದರೆ ಬುಧನ ಒಂದು ವಕ್ರ ದೃಷ್ಟಿಯ ಕಾರಣದಿಂದಾಗಿ ತುಳಸಿ ಗಿಡ ಒಣಗುತ್ತದೆ. ಹೌದು, ಬುಧ ಗ್ರಹವು ಹಸಿರು ಬಣ್ಣವನ್ನು ಸೂಚಿಸುತ್ತದೆ. ಇದು ಮರಗಳು ಮತ್ತು ಸಸ್ಯಗಳು ಹಸಿರನ್ನು ಪ್ರತಿನಿಧಿಸುತ್ತದೆ. ಬುಧ ಗ್ರಹವು ಚೆನ್ನಾಗಿದ್ದರೆ ತುಳಸಿ ಗಿಡವು ಅತ್ಯುತ್ತಮ ರೀತಿಯಲ್ಲಿ ಬೆಳೆಯುತ್ತದೆ. ಹಾಗಾಗಿ ನಾವು ಈ ಒಂದು ಗ್ರಹ ದೋಷಗಳ ನಿವಾರಣೆಗಾಗಿ ನಾವು ಕೆಲವೊಂದು ಪರಿಹಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗೋದಿಲ್ಲ. ಹಾಗೂ ಅಷ್ಟೇ ಅಲ್ಲದೆ ತುಳಸಿ ಗಿಡವು ಹೆಚ್ಚು ಸಮೃದ್ಧಿಯಾಗಿ ಬೆಳೆಯುತ್ತದೆ.
ಅಷ್ಟೇ ಅಲ್ಲದೆ ನಿಮ್ಮ ಮನೆಯೂ ಕೂಡ ಸಮೃದ್ಧಿಯಿಂದ ಇರುತ್ತದೆ. ಹೌದು ಸ್ನೇಹಿತರೆ, ಹಾಗಾಗಿ ನಾವು ಈ ಒಂದು ತುಳಸಿ ಗಿಡಕ್ಕೆ ಈ ಒಂದು ವಸ್ತುವನ್ನು ಖಂಡಿತವಾಗಿ ಅರ್ಪಿಸಿ. ಇದರಿಂದಾಗಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಗ್ರಹ ದೋಷಗಳಿಂದ ನೀವು ನಿವಾರಣೆ ಹೊಂದಿ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಮತ್ತು ನೀವು ಅದೃಷ್ಟದತ್ತ ಸಾಗಬಹುದು. ಹೌದು, ಅದರ ಬಗ್ಗೆ ನೋಡುವುದಾದರೆ ವಾರದಲ್ಲಿ ಒಮ್ಮೆಯಾದರೂ ನೀವು ಒಂದು ಲೋಟದ ನೀರಿಗೆ ಒಂದು ಚಮಚ ಮೊಸರು ಚೆನ್ನಾಗಿ ಕಲಸಿ ಹಾಕಿ, ಹೌದು, ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ನಂತರ ತುಳಸಿ ಗಿಡಕ್ಕೆ ಅರ್ಪಿಸಬೇಕು. ಇದನ್ನು ಸಂಜೆಯ ವೇಳೆಯೇ ಮಾಡಬೇಕು ಮತ್ತು ತುಳಸಿ ಗಿಡವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ನಿಮ್ಮ ಕಷ್ಟಗಳು, ನಿಮ್ಮ ಪ್ರಾರ್ಥನೆಗಳನ್ನು ಆ ಒಂದು ತುಳಸಿ ಗಿಡದ ಮುಂದೆ ಹೇಳಿಕೊಳ್ಳಿ. ಹೌದು, ಈ ರೀತಿಯಾಗಿ ಮಾಡುವುದರಿಂದ, ಅಂದರೆ ಮೊಸರಿನಲ್ಲಿ ಶುಕ್ರನ ಸ್ಥಾನ ಇರುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರವಾಗುತ್ತದೆ, ಸಂಪತ್ತನ್ನು ಆಕರ್ಷಿಸಲು ಸಹಾಯಕವಾಗುತ್ತದೆ ಮತ್ತು ಅರಿಶಿಣವನ್ನು ಅರ್ಪಿಸಿದರೆ ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ಉಂಟಾಗುತ್ತದೆ. ಸ್ನೇಹಿತರೆ, ಯಾರೆಲ್ಲ ಮದುವೆಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಿ ಅವರು ಖಂಡಿತವಾಗಿಯೂ ಈ ಒಂದು ಪರಿಹಾರವನ್ನು ಮಾಡಬಹುದು. ಅದರಲ್ಲೂ ವಿಶೇಷವಾಗಿ ವ್ಯಾಪಾರದಲ್ಲಿ ಉನ್ನತಿ ಬಯಸಿದರೆ ಹಾಗೂ ಸಂತಾನದ ಸಮಸ್ಯೆಗೆ ಅತ್ಯುತ್ತಮವಾದ ಪರಿಹಾರ ಕೂಡ ಇದಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಪರಿಹಾರವನ್ನು ನೀವು ನಿರಂತರವಾಗಿ 43ರಿಂದ 45 ದಿನಗಳವರೆಗೆ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಮಾಡುವಾಗ ನಿಮ್ಮ ತುಳಸಿ ಗಿಡವು ಉತ್ತಮ ರೀತಿಯಲ್ಲಿ ಬೆಳೆಯಲು ಆರಂಭಿಸುತ್ತದೆ ಹಾಗೂ ಅದು ಚಿಗುರು ಬರಲು ಆರಂಭವಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಉತ್ತಮ ದಿನಗಳು ಬರಲಿವೆ ಎಂಬುದರ ಸೂಚನೆಯೂ ಕೂಡ ಆಗಿರುತ್ತದೆ ಸ್ನೇಹಿತರೆ. ನಿಮ್ಮ ಎಲ್ಲ ರೀತಿಯ ಕಷ್ಟದ ದಿನಗಳು ಮಾಯವಾಗಿ ಅತ್ಯುತ್ತಮವಾದಂತಹ ಅದೃಷ್ಟದ ದಿನಗಳು ನಿಮ್ಮ ಬಳಿ ಬರ್ತಾ ಇದೆ ಎಂಬುದರ ಸೂಚನೆಯೂ ಕೂಡ ಈ ಒಂದು ತುಳಸಿ ಗಿಡ ನಿಮಗೆ ನೀಡುತ್ತೆ. ಈ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡೋದ್ರಿಂದ ಚಮತ್ಕಾರವಾದ ರೀತಿಯಲ್ಲಿ, ಅಂದರೆ ಪವಾಡದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ ಸ್ನೇಹಿತರೆ. ನೀವು ಎಷ್ಟೇ ಕಷ್ಟದ ಸಮಸ್ಯೆ ಇದ್ದರೂ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಮೊಸರಿನ ಅರಿಶಿಣದ ನೀರನ್ನು ನೀವು ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಖಂಡಿತವಾಗಿ ಕಾಣುತ್ತೀರಿ. ಹೌದು, ಏನೇ ಮಾಡಿದರೂ ಕೂಡ ನಂಬಿಕೆ, ಶ್ರದ್ಧೆ ಹಾಗೂ ಭಕ್ತಿಯಿಂದ ತುಳಸಿ ಗಿಡಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಿ. ನಂತರ ನೋಡುವುದಾದರೆ ತುಳಸಿಯನ್ನು ಒಂದು ದೈವಿಕ ಸಸ್ಯವೆಂದು ಹೇಳಲಾಗ್ತದೆ. ಹೌದು, ನಾವು ತುಳಸಿ ಗಿಡವನ್ನು ಪೂಜೆ ಮಾಡುವುದರ ಜೊತೆಗೆ ತುಳಸಿ ಗಿಡವನ್ನು ಅತ್ಯುತ್ತಮವಾದಂತಹ ದಿಕ್ಕಿನಲ್ಲಿಯೇ ಇಟ್ಟು ಪೂಜೆ ಮಾಡಬೇಕು. ಇದರಿಂದಾಗಿ ನಾವು ಮಾಡುವಂತಹ ಪೂಜೆಯ ಫಲ ಹೆಚ್ಚಾಗಿ ನಮಗೆ ಸಿಗುತ್ತದೆ. ಹೌದು, ಹಾಗಾಗಿ ನಾವು ತುಳಸಿ ಗಿಡವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತದೆ. ಇದರಿಂದ ತುಳಸಿ ಗಿಡವು ಯಾವಾಗಲೂ ಹಸಿರಾಗಿಯೂ ಇರುತ್ತದೆ. ಇಷ್ಟು ಮಾಡಿದರೆ ಸಾಕು, ತುಳಸಿ ಮಾತೆ ನಿಮ್ಮ ಜೀವನವನ್ನು ಅತ್ಯುತ್ತಮವಾಗಿ, ಉಲ್ಲಾಸದಾಯಕವಾಗಿ ಹಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಉಂಟು ಮಾಡುತ್ತಾರೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಧನ್ಯವಾದ.